MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ಈ ಕೇರಳದ ಬಗ್ಗೆ ಮಾತಾಡಲೇಬೇಕು. ದಯವಿಟ್ಟು ಈ ಸಂಬಂಧಪಟ್ಟಿರುವಂಥವರು, ಈ ವ್ಯವಸ್ಥೆಯವರು ಕೇಳಿಸ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳು, ಸರ್ಕಾರದವರು ಕೇಳಿಸ್ಕೋಬೇಕು. ನೋಡಿ, ನೀವು ವಯನಾಡಲ್ಲಿ ಏನೋ ಮನೆಗಳು ಕೊಚ್ಕೊಂಡು ಹೋದವು ಅಂತ ಹೇಳ್ಬಿಟ್ಟು ಅಲ್ಲಿ ಮನೆಗಳನ್ನ ಕಟ್ಕೊಡ್ತಿರಲ್ಲ, ಅದಕ್ಕೆ ಅಲ್ಲಿಂದ ಒಂದು ಗಿಫ್ಟ್ ಬಂದಿದೆ, ಅದನ್ನು ತಗೊಳ್ಳಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾರೋ ಆನೆ ತುಳಿಸ್ಕೊಂಡು ಸತ್ರು ಅಂಥೇಳಿ ಅವರಿಗೆ ನೀವು ಪರಿಹಾರ ಕೊಡ್ತಿರಲ್ಲ, ಈಗ ಅಲ್ಲಿಂದ ಒಂದು ಗಿಫ್ಟ್ ಬಂದಿದೆ, ತಗೊಳ್ಳಿ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂನ ಹೇರಿಕೆ ಮಾಡಿದ್ದಾರೆ ನಮ್ಮ ಕನ್ನಡದ ಮೇಷ್ಟ್ರು, CM ಸಾಹೇಬರು. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ? ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆ ಕಡ್ಡಾಯ. ಅತಿಯಾಗಿ ಬಿಟ್ಕೊಂಡ್ರೆ ಏನಾಗುತ್ತೆ ಹೇಳಿ? ಹಿಂಗೆ ಕೋಗಿಲು ವಿಚಾರಕ್ಕೂ ಬರ್ತಾರವರು, ಆನೆ ತುಳಿದಿದ್ದಕ್ಕೂ ನಾವು ಅವ್ರನ್ನ ಜಾಸ್ತಿ ಸ್ಪಂದಿಸ್ತೀವಿ. ವಯನಾಡಲ್ಲಿ ಮನೆಗಳು ಮುಳ್ಕೊಂಡು ಹೋದ್ರೆ ನಾವು ಮನೆ ಕಟ್ಸ್ಕೊಡೋ ಅಷ್ಟು ಉದಾರ ನೀತಿ ನಮ್ಮದು, ವಿಶಾಲ ಹೃದಯ. ಅನುಭವಿಸ್ಬೇಕು ನೋಡಿ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಾರ್ವಭೌಮತ್ವ, ನಮ್ಮ ಲೆಗೆಸಿ, ಅದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ? ಅದು ಏನು ಎಲ್ರಿಗೂ, ಯಾರಿಗೂ ಇಲ್ದಿರೋವಂಥ ವ್ಯಾಮೋಹ, ಯಾರಿಗೂ ಇಲ್ದಿರುವಂಥ ದೊಡ್ಡ ವಿಶಾಲ ಹೃದಯ ಕನ್ನಡಿಗರಿಗೆ ಯಾಕೆ ಸ್ವಾಮಿ ಕನ್ನಡಿಗರಿಗೆ? ಈಗ ಸಿದ್ದರಾಮಯ್ಯನವರಿಗೆ ಗೊತ್ತಾಗಿದೆ. CM ಸಾಹೇಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಅಂತ ಅಂದಿದ್ದಾರೆ CM. ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದೆ ಎಂದು ಹೇಳಲು ವಿಷಾದಿಸುತ್ತೇನೆ. ಇಂತಹದ್ದೊಂದು ಕಾನೂನು ಜಾರಿಗೆ ಬಂದರೆ ಕೇರಳದ ಗಡಿ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಕಾಸರಗೋಡಿನಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮಾತೃಭಾಷೆಯನ್ನು ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನು ದಮನ ಮಾಡುವ ಇಂತಹ ನಡೆಯನ್ನು ಕೇರಳದ ಕಮ್ಯುನಿಸ್ಟ್ ಸರ್ಕಾರದಿಂದ ನಾವು ನಿರೀಕ್ಷಿಸಿರಲಿಲ್ಲ. ಈ ಮಸೂದೆಯನ್ನು ಹಿಂತೆಗೆದುಕೊಳ್ಳಬೇಕೆಂದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನು ಆಗ್ರಹಿಸುತ್ತೇನೆ. ಲೆಫ್ಟ್ ಪಾರ್ಟಿಗಳು ಒಂದು ಲೆಕ್ಕದಲ್ಲಿ ಇವರಿಗೆಲ್ಲ ಮಿತ್ರ ಪಕ್ಷಗಳು ಏನೂ ನಡೆಯಲ್ಲ. ತಮಿಳುನಾಡಿನಲ್ಲೂ ಅಷ್ಟಲ್ಲೇ ಆಡಳಿತ ಪಕ್ಷವೇ ಇವರ ಮಿತ್ರ ಪಕ್ಷ. ಯಾವ ವಿಚಾರದಲ್ಲೂ ನಡೆಯಲ್ಲ. ಏನು ಹೇಳುತ್ತೆ ಈ ಮಸೂದೆ? ಎಲ್ಲ ಶಾಲೆಗಳಲ್ಲೂ ಕೂಡ ಮಲಯಾಳಂ ಕಡ್ಡಾಯ, ಫಸ್ಟ್ ಲ್ಯಾಂಗ್ವೇಜ್ ಅದೇನೇ. 1ನೇ ತರಗತಿಯಿಂದ 10ನೇ ತರಗತಿ ತನಕ ಕಡ್ಡಾಯ. ಏನು ಮಾಡಬೇಕು? ಏನು ಮಾಡಬೇಕು ಹಾಗಾದರೆ? ಈ ರೀತಿ ಮಾಡಿಬಿಟ್ರೆ ಕಾಸರಗೋಡು ಜಿಲ್ಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕನ್ನಡ ಕುಟುಂಬಗಳಿದಾವಪ್ಪ, ಕನ್ನಡ ಭಾಷಿಕರಿದ್ದಾರೆ. ಈಗಲೂ ಕೂಡ ಕನ್ನಡಿಗರ ಆಗ್ರಹ ಒಂದನೇ, ಸರೋಜಿನಿ ಮಹಿಷಿ ವರದಿ ಜಾರಿ ಬರಬೇಕು. ಜೊತೆಗೇನು ಅಂದರೆ ಈ ಪ್ರದೇಶಗಳು ನಮಗೆ ಸೇರಬೇಕು ಅಂತ. ಕೇರಳಕ್ಕೆ ಸೇರಿದ್ದಲ್ಲ ಇದು, ಕಾಸರಗೋಡು ನಮ್ಮದು ಅಂತ. ಈಗ ನಮ್ಮದಲ್ಲದ ಭಾಷೆಯನ್ನು ಕಲಿಯುವಂಥ ಅನಿವಾರ್ಯತೆ ಏನಿದೆ ಅರ್ಥ? ಹಾಗಾದರೆ ಏನೂ ಇಲ್ಲ. ಮುಂದೆ ಎಲ್ಲದಕ್ಕೂ ಕೂಡ ಅಡ್ಡಿ ಆಗಬೇಕು, ಎಲ್ಲದಕ್ಕೂ ಕೂಡ ಅಡ್ಡಿ. ನೋ ಡೌಟ್ ಕನ್ನಡದ ಮಕ್ಕಳಿಗೆ ತುಂಬ ಹಿನ್ನಡೆ ಆಗುತ್ತೆ. ನೆಕ್ಸ್ಟ್ ಬರ್ತಾ 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 ಕನ್ನಡ ಕಣ್ಮರೆ ಆಗುತ್ತೆ. ಹೆಂಗೋ ಇನ್ನೂ ಕೂಡ ಅಲ್ಲಷ್ಟು ಉಳಿದಿದೆ ಅಂತಂತಂದರೆ ಅದು ಕಾರಣ ಏನಪ್ಪ ಅಂದರೆ ದಕ್ಷಿಣ ಕನ್ನಡ, ಮಂಗಳೂರಿನ ಭಾಗದಲ್ಲಿ ಅವ್ರು ಏನೇ ತುಳು ಮಾತಾಡಿದ್ರು ಕೂಡ ಮೆಚ್ಚಬೇಕು. ಭಾಷೆ ಉಳಿದಿದೆ, ಅದನ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಜೊತೆಗೆ ಅಲ್ಲಿನ ಈ ಸಾಂಸ್ಕೃತಿಕ ಹಿನ್ನೆಲೆ ಇದೆಯಲ್ಲ, ಅದು ಸಂಗೀತದಿಂದ ಹಿಡಿದು ಯಕ್ಷಗಾನದ ತನಕ ಭಾಷೆಯನ್ನು ಉಳಿಸೋ ನಿಟ್ಟಿನಲ್ಲಿ ದೊಡ್ಡ ಕೆಲಸ ಆಗಿದೆ ಅಲ್ಲಿ. ಅದರ ಮುಂದುವರೆದ ಭಾಗ ಅಲ್ವಾ ಅದು ಕಾಸರಗೋಡು. ಹೀಗಾಗಿ ಅಲ್ಲೂ ಕೂಡ ಕನ್ನಡ ಉಳಿದಿದೆ. ರಿಷಬ್ ಶೆಟ್ಟಿ ಒಂದು ಚಿತ್ರ ಕೂಡ ಮಾಡಿದರು, ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು. ಆದರೆ ಈಗ ನೋಡಿ ಏನಾಗಿದೆ, ನಿಧಾನಕ್ಕೆ ಬರೆ ಎಳಿತಾ ಇದ್ದಾರೆ ಕೇರಳದವರು. ಇಲ್ಲಿ ಬಂದು ಇಲ್ಲಿ ಬಂದು ಯಾರ್ಯಾರಲ್ಲಿ ಕೂತ್ಕೊಂಡಿರ್ತಾರಲ್ಲ, ಮನೆ ಕಳ್ಕೊಂಡ್ರೆ ಮನೆ ಕೊಡಬೇಕು ಅಂತ ಕೇರಳ ಸರ್ಕಾರ ತಾಕೀತು ಮಾಡುತ್ತೆ, ಇನ್ಸ್ಟ್ರಕ್ಷನ್ ಕೊಡುತ್ತೆ ಕರ್ನಾಟಕ ಸರ್ಕಾರಕ್ಕೆ. ಕನ್ನಡಿಗರ ಮೇಲೆ ಏನು ಬೇಕಾದರೂ ನೀವು ದಬ್ಬಾಳಿಕೆ ಮಾಡ್ಬೋದು, ದೌರ್ಜನ್ಯ ಮಾಡ್ಬೋದು. ಯಾರು ಕೇಳ್ತಾರೆ?
ಯಾರು ಕೇಳ್ತಾರ್ರಿ? ರಾಜಕಾರಣಿಗಳ ಮಕ್ಕಳು ಯಾರು ಕನ್ನಡ ಮೀಡಿಯಮಲ್ಲಿ ಓದ್ತಾರೆ ಅದನ್ನು ಕೇಳಿ ಫಸ್ಟು. 17ರಲ್ಲೂ ಕೂಡ ಹಿಂಗೆ ಮಾಡಿತ್ತು, ಇದೇನು ಹೊಸದೇನೂ ಅಲ್ಲ ಇದು. ಆವಾಗ ರಾಷ್ಟ್ರಪತಿಗಳು ಈ ಕೇರಳದ ಪ್ರಸ್ತಾಪವನ್ನು ತಿರಸ್ಕಾರ ಮಾಡಿದರು. ಕೇಂದ್ರ ಅಲ್ಪಸಂಖ್ಯಾತ ಖಾತೆಯ ಸಚಿವಾಲಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತಾಕೀತು ಮಾಡಿತ್ತು. ನೋ ನೀವು ಮಾಡ್ತಿರೋದು ಸರಿಯಲ್ಲ ಇದು ಅಂತ ಛೀಮಾರಿ ಹಾಕಿದ್ರು ರಾಷ್ಟ್ರಪತಿಗಳು, ಲಿಟ್ರಲಿ. ಈಗ ಮೆಲ್ಲಕ್ಕೆ ಶುರು ಮಾಡಿದೆ. ನಮ್ಮವ್ರಿಗೆ ಎಲ್ಲ ಇದಾಗೋ ತನಕ ಏನೂ ಗೊತ್ತಿರಲ್ಲ. ಆಮೇಲೆ ಅದಾದಮೇಲೆ ಸರಿ ಮಾಡಿಸುವಂಥ ಮನೋಭಾವನೆಯೂ ಇರಲ್ಲ ಬಿಡಿ, ಆ ಶಕ್ತಿನೂ ಇರಲ್ಲ. ಅದನ್ನ ಒಪ್ಕೊಂಬೇಡ ನಾವು. ಕಟ್ಸ್ಕೊಡಿ, ಅಲ್ಲಾದರೆ ನೀರು ಗೀರು ಬಂದು ಮುಳ್ಕೊಂಡು ಹೋದರೆ ಮನೆಗಳು ಕಟ್ಸ್ಕೊಡಿ. ಆನೆ ಗೀನೆ ತುಳಿದಿದೆ ಅಂತಂತಂದರೆ ಪರಿಹಾರ ಕೊಡಿ. ಇಲ್ಲಿ ಬಂದು ಕೋಗಿಲಿನಲ್ಲಿ ಮನೆ ಕೊಡಿ. ಕೇರಳ ಸರ್ಕಾರ ಹೇಳ್ದಂಗೆ ಕುಣಿರಿ. ನಾಚಿಕೆ ಆಗಬೇಕು ನಿಜಕ್ಕೂ. ನಾವು ನಮ್ಮತನ, ನಮ್ಮ ಸ್ವಾಭಿಮಾನ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಜಲ ಅದಿರಲಿಲ್ಲ ಅಂದರೆ ಏನ್ರಿ ಬಂತು? ಏನು ಬಂತು? ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.